ಒಂದು ತಿಂಗಳ ಅವಧಿಯೊಳಗೆ ಎರಡನೆಯ ಬಾರಿಗೆ ಡಿಕೆಶಿ ತಿರುಪತಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏಳುಕುಂಡಲವಾಡ ಗೋವಿಂದ ಅಂತ ಡಿಕೆ ಶಿವಕುಮಾರ್ ವೆಂಕಟೇಶ್ವರನ ಮೊರೆ ಹೋಗಿದ್ದಾರೆ. ಒಂದು ತಿಂಗಳಲ್ಲಿ 2 ಬಾರಿ ತಿರುಪತಿಗೆ ಭೇಟಿಯನ್ನ ಕೊಟ್ಟಿರುವಂತ ಸಿಎಂ ಆಗೋಕ್ಕೂ ಮುಂಚೆ ಸಿಎಂ ಆದ ನಂತರ ತಿಮ್ಮಪ್ಪನ ದರ್ಶನ ಮಾಡಿದ್ದಾರೆ. ಬಾಲಾಜಿ ದರ್ಶನದ ಹಿಂದಿದೆ ಡಿಕೆಶಿ ಹರಕೆ ಫಲಿಸದ ರಹಸ್ಯ. ವೆಂಕಟೇಶ್ವರನಿಗೆ ಹೊತ್ತ ಹರಕೆ ತೀರಿಸಿದ ಡಿಕೆ ಶಿವಕುಮಾರ್. ಪದವಿ ಕರುಣಿಸಿದ ಬಾಲಾಜಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಂಡೆ. ಪದವಿ ಕರುಣಿಸಿದ ಬಾಲಾಜಿಗೆ ವಿಶೇಷ ಪೂಜೆ ಸಲ್ಲಿಸಿದ ಡಿಕೆ ಶಿವಕುಮಾರ್. ಸಿಎಂ ಆಗುವ 1 ವಾರದ ಹಿಂದೆ ತಿರುಪತಿಗೆ ಹೋಗಿದ್ದ ಡಿಕೆ 6 ವರ್ಷಗಳ ಬಳಿಕ ಬಾಲಾಜಿ ದರ್ಶನ ಪಡೆದಿದ್ದ ಬಂಡೆ. ವೆಂಕಟೇಶ್ವರನ ಸನ್ನಿಧಿಯಲ್ಲೇ ಡಿಕೆಗೆ ಸಿಕ್ಕಿತ್ತು ಸಿಎಂ ಶುಭ ಸುದ್ದಿ. ಇಂದು ಬೆಳಗ್ಗೆ ತಿರುಪತಿಗೆ ತೆರಳಿದ ಸಿಎಂ ಡಿಕೆ ಶಿವಕುಮಾರ್ ಪತ್ನಿ ಉಷಾ ಜೊತೆಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದ ಸಿಎಂ ಡಿಕೆಶಿ. ವೆಂಕಟೇಶ್ವರ ಸ್ವಾಮಿಗೆ ಕನಕಪುರ ಬಂಡೆಯಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ವೆಂಕಟೇಶ್ವರ ಸ್ವಾಮಿಗೆ ಹೊತ್ತಿದ್ದ ಹರಕೆ ತೀರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಪರಿಷತ್ ಪರೀಕ್ಷೆ ಪಾಸ್ ಆದ ಬೆನ್ನಲ್ಲೇ ಡಿಕೆ ಬಾಲಾಜಿ ದರ್ಶನವನ್ನ ಮಾಡಿದ್ದಾರೆ. ಒಂದು ತಿಂಗಳಲ್ಲಿ 2 ಬಾರಿ ತಿಮ್ಮಪ್ಪನ ದರ್ಶನ ಮಾಡಿರುವಂತ ಸಿಎಂ ಪತ್ನಿ ಉಷಾ ಜೊತೆಗೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿದ್ದಾರೆ. ಹರಕೆ ಅಂತ ಇತ್ತು, ಇನ್ನು ವಿಶೇಷ ಪೂಜೆ ಸಲ್ಲಿಸಿರುವಂಥದ್ದು ಹರಕೆ ಅಂತ ಇರುತ್ತೆ. ಈಗ ಏನು ಹಿಂದೆನೂ ಕೂಡ ಡಿಕೆ ಶಿವಕುಮಾರ್ ತಮ್ಮ ಅಂದರೆ ಎಷ್ಟರ ಮಟ್ಟಿಗೆ ತಮ್ಮ ಪ್ರಯತ್ನವನ್ನು ಮಾಡಿದ್ರು ಸಿಎಂ ಸ್ಥಾನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾಂತ್ರಿಕವಾಗಿಯೂ ಇರ್ಬೋದು, ಅದರ ಜೊತೆಗೆ ದೈವಿಕವಾಗಿಯೂ ಕೂಡ ಅಷ್ಟೇ ರೀತಿಯಾದಂಥ ಎಫರ್ಟನ್ನು ಹಾಕಿದರು. ತುಂಬ ದೈವ ಭಕ್ತರು ಡಿಕೆ ಶಿವಕುಮಾರ್. ನಾವು ನೋಡಿದ ಹಾಗೆ ನೊಣವಿನಕೆರೆ ಅಜ್ಜಯ್ಯಗೆ ಟೆಂಪಲ್ಗೆ ಹೋಗಿ ಭೇಟಿ ಕೊಟ್ಟಿರುವಂಥದ್ದು, ಅಸ್ಸಾಂ ಕಾಮಾಖ್ಯ ದೇವಿಗೆ ಹೋಗಿ ಭೇಟಿ ಕೊಟ್ಟಿರುವಂಥದ್ದಾಗಿರ್ಬೋದು, ಪ್ರತಿ ಬಾರಿನೂ ಅಜ್ಜಯ್ಯನ ದರ್ಶನ ಪಡೆಯುವಂಥದ್ದಾಗಿರ್ಬೋದು. ಇದೀಗ ತಿರುಪತಿ ದರ್ಶನ ಪಡೆದಿದ್ದಾರೆ. ತಿಮ್ಮಪ್ಪನ ದರ್ಶನವನ್ನು ಪಡೆದಿರುವಂಥ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ ಇರುತ್ತೆ, ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನೊಂದರ ಜೊತೆಗೆ ಹರಕೆ ಇತ್ತು, ಹರಕೆಯನ್ನು ಕೂಡ ಸಲ್ಲಿಸಿದಾರಂತೆ. ಈ ಹಿಂದೆ ಕೂಡ ಹೋಗಿದ್ದು ಸಿಎಂ ಆಗೋಕ್ಕಿಂತ ಮುನ್ನ ತಿರುಪತಿಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಏನು ಹರಕೆ ಹಾಕ್ಕೊಂಡಿತ್ತಲ್ವಾ, ಏನು ಹರಕೆಯನ್ನು ಕಟ್ಕೊಂಡಿದ್ರಲ್ವ, ಅದನ್ನು ಈ ಬಾರಿ ಹೋಗಿ ಹರಕೆಯನ್ನು ತೀರಿಸಿದ್ದಾರೆ. ಯಥಾವತ್ತಾಗಿ ಇಲ್ಲ ಯಾರೇ ಆದರೂ ಸಾಮಾನ್ಯ ಜನ ಕೂಡ ಕಾಮನ್ ಪೀಪಲ್ ಕೂಡ ಹೋಗಿ ಹರಕೆಯನ್ನು ತೀರಿಸುವಂಥದ್ದು ಅಥವಾ ಏನೋ ಒಂದು ಬೇಡಿಕೆಯನ್ನು ಇಟ್ಟಿರ್ತಾರೆ, ದೇವರ ಮೊರೆ ಹೋಗಿರ್ತಾರೆ. ಅದೇ ರೀತಿಯಾಗಿ ಸಿಎಂ ಕೂಡ ಹೋಗಿ ದರ್ಶನವನ್ನು ಪಡೆದುಕೊಂಡಿದ್ದಾರೆ, ತಿಮ್ಮಪ್ಪನ ದರ್ಶನವನ್ನು ಪಡೆದುಕೊಂಡಿದ್ದಾರೆ.